ಇವಾಗ ಇದು ಜೋಳದ ಹಿಟ್ಟು ತಗೊಂಡಿದ್ದೀನಿ. ಈ ಥರ ಎಲ್ಲ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಮಾಡ್ಕೋಬೇಕು. ಈ ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೆ. ಇದಕ್ಕೆ ಬಿಸಿ ಬಿಸಿ ನೀರು, ಕುದೀತಾ ಇರೋ ನೀರನ್ನ, ಈ ಥರ ಕುದೀತಾ ಇರೋ ನೀರನ್ನ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರಿಗೆ ಹಿಟ್ಟನ್ನ. ಸೇಮ್ ಜೋಳದ ರೊಟ್ಟಿಗೆ ಹೇಗೆ ನಾದ್ಕೊತೀವಲ್ಲ ಅದೇ ಥರ, ರೊಟ್ಟಿ ಮಾಡ್ಲಿಕ್ಕೆ ಹೇಗೆ ನಾದ್ಕೊತೀವಿ ಅದೇ ಥರ ನಾದ್ಕೋಬೇಕು ಇದನ್ನು ಹಿಟ್ಟನ್ನ. ನೋಡಿ ಈ ಥರ ಆದಮೇಲೆ ಹೀಗೆ ಮಾಡಿಕೊಂಡು, ಬಿಸಿ ಇದೆ ಇವಾಗ, ತುಂಬ ಬಿಸಿ ಇದೆ. ಈ ಥರ ನಾದ್ಕೋಬೇಕು. ಸುಡ್ತಾ ಇದೆ ಇದು. ಹೀಗೆ ನಾದ್ಕೋಬೇಕು ನೀಟಾಗಿ. ಇದು ಇವಾಗ ನಾನು ಹಿಟ್ಟು ನಾದ್ಕೊಳ್ಳೋ ತನಕ ಇಷ್ಟು ನೀರನ್ನ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಳ್ಳೋಣ. ಕುದೀತಾ ಇರೋದು ನೀರು ಕಾಯ್ತಾ ಇರ್ತದೆ ಅದು. ಇವಾಗ ಇದಕ್ಕೆ ನಾವು ನೀರು ಈ ಥರ ನೀರು ಹಾಕ್ಕೊಂಡು ನಾದ್ಕೋಬೇಕು ಹಿಟ್ಟನ್ನ. ಇವಾಗ ತಣ್ಣೀರು ಹಾಕ್ಕೊಂಡು ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಹಿಂಗೆ ತುಂಬ ಗಟ್ಟಿ ಆಗಬಾರ್ದು ಹಿಟ್ಟು. ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ನಾದವಾಗಿದೆ. ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು. ಹೀಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು. ಗಟ್ಟಿ ಆಗಿಬಿಟ್ರೆ ಕಡುಬು ಅವು ಸ್ವಲ್ಪ ತುಂಬ ಗಟ್ಟಿ ಬರ್ತವೆ, ಚೆನ್ನಾಗಿ ಬರಲ್ಲ. ಇದು ಹಿಟ್ಟು ಮೆತ್ತಗೆ ನಾದ್ಕೊಂಡ್ರೆ ಕಡುಬು ಕೂಡ ಮೆತ್ತಗೆ ಬರ್ತವೆ. ಇದು ಎಳ್ಳಮಾಸಿಗೆಲ್ಲ ತುಂಬ ಸ್ಪೆಷಲ್. ಇದು ಎಲ್ಲರೂ ಮಾಡ್ತಾರೆ, ಎಲ್ಲರ ಮನೇಲಿ ಕಡುಬು ಮಾಡೇ ಮಾಡ್ತಾರೆ. ನಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ಮತ್ತು ನೀರು ಹಾಕ್ಕೊಂಡು ನಾದ್ಕೋಬೇಕು. ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಹದವಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಮಾಡಿ ಇಟ್ಕೋಬೇಕು. ರೊಟ್ಟಿಗೂ ಹೀಗೆ ನಾದ್ಕೊಳ್ಳೋದು. ಇವಾಗ ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಕಡ್ಕೊಂಡು ಇಟ್ಕೋಬೇಕು. ಆಮೇಲೆ ಮಾಡುವಾಗ ತುಂಬ ಈಸಿ ಆಗುತ್ತೆ. ಆ ಕಡೆ ನೀರು ಹಾಕಿ ಕಾಯ್ತಾ ಇದೆ ಒಲೆ ಮೇಲೆ. ಅದು ನೀರು ಕಾಯೋವರೆಗೂ ಇದನ್ನು ನಾವು ಮಾಡಿ ಇಟ್ಕೊಂಡ್ಬಿಡೋಣ, ಬೇಗ ಆಗುತ್ತೆ. ಈ ಥರ ಮಾಡಿಟ್ಕೊಂಡು ನೋಡಿ ಹೀಗೆ ಮಾಡಬೇಕು. ಸ್ವಲ್ಪ ನೀರು ಹಚ್ಕೋಬೇಕು ಕೈಗೆ, ತಣ್ಣೀರು. ಈ ಥರ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಇದೇ ಥರ ಎಲ್ಲನೂ ಮಾಡಿಟ್ಕೋಬೇಕು. ಇವಾಗ ಎಲ್ಲನೂ ಈ ಥರ ಮಾಡಿಟ್ಕೊಂಡಿದ್ದೀನಿ. ಈ ಸೈಡ್ ಇವಾಗ ನೀರು ಕುದೀತಾ ಇದೆ. ಇಲ್ಲಿ ನೋಡಿ ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಇವಾಗ ಇದನ್ನು ಹಾಕ್ತೀನಿ ಡೈರೆಕ್ಟಾಗಿ. ಹೀಗೆ ಹಾಕೋತೀನಿ. ಬಿಸಿ ಬಿಸಿ ನೀರಿಗೆ ಹಾಕಿದ್ರೆ ಏನೂ ಆಗಲ್ಲ, ಚೆನ್ನಾಗೇ ಬರುತ್ತೆ. ಒಂದು 2ರಿಂದ 3 ನಿಮಿಷ ಕುದಿಬೇಕಿದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ.
ಇವಾಗ ಇದನ್ನು ಕ್ಲೋಸ್ ಮಾಡೋಣ ಒಂದು 2 ನಿಮಿಷ. ಹೀಗೆ ಕುದೀಲಿ ಒಂದು 2 ನಿಮಿಷ. ಇದು ಬೇಗ ಬೇಯುತ್ತೆ, ತುಂಬ ಲೇಟೇನಾಗಲ್ಲ. ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ನೋಡಿ ಇವಾಗ ಈ ಥರ ಕುದೀತಾ ಇದೆಯಲ್ಲ, ಮೇಲೆ ಬಂದಿದೆ ಎಲ್ಲ, ಪ್ರತಿಯೊಂದು ಮೇಲೆ ಬಂದಿದೆ. ನಾವು ಕುದೀತಾ ಇದ್ದರೆ ಮೇಲೆ ಬರ್ತಾ ಇರ್ತವೆ, ಏನೂ ಆಗಿರಲ್ಲ, ಚೆನ್ನಾಗಿರ್ತವೆ. ಹೀಗೆ ನೀರಲ್ಲೇ ಡೈರೆಕ್ಟಾಗಿ ಬಿಟ್ಟರೆ ಏನು ತೊಂದರೆ ಇಲ್ಲ, ಬೇಯುತ್ತೆ. ಇವಾಗ ಇದನ್ನು ಒಂದು ಎತ್ಕೊಂಡು ನೋಡಬೇಕು, ಈ ಥರ ಸ್ಪೂನ್ ಮೇಲೆ ಹಾಕ್ಕೋಬೇಕು. ಹಿಂಗೆ ಮಾಡಿದ ತಕ್ಷಣ ಬೇಗ ಜರ್ಕೊಂಡು ಹೊಂಟೋದ್ರೆ ಕುದ್ದಿದೆ ಅಂತ ಅರ್ಥ. ಇದು ಇವಾಗ ಕುದ್ದಿದೆ. ಇವಾಗ ಇದು ತುಂಬ ಹೊತ್ತು ಆಗಲ್ಲ, ಒಂದು 5 ನಿಮಿಷ ಅಷ್ಟೇ ಸಾಕು ಕುದಿಯೋಕ್ಕೆ. ಇದನ್ನ ಇವಾಗ ಎತ್ಕೊಂಡ್ಬಿಡೋಣ ಹೀಗೆ. ಇವಾಗ ಫೈನಲಿ ಎಲ್ಲ ಇದು ರೆಸಿಪಿ ಫಿನಿಶ್ ಆಗಿದೆ. ಇದು ಪುಂಡಿ ಪಲ್ಯಗೆ ಈ ಥರ ಕಡುಬು ಚೆನ್ನಾಗಿರುತ್ತೆ, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೆಸಿಪಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿದ್ರಂತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಡೈಜೆಷನು ಬೇಗ ಆಗುತ್ತೆ. ನೋಡಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಈ ಜೋಳದ ಕಡುಬು ಮತ್ತು ಪುಂಡಿ ಪಲ್ಯ ಮಾಡಿ ನೋಡಿ. ಈ ರೆಸಿಪಿ ಟೇಸ್ಟ್ ಹೇಳಿ. ಆಮೇಲೆ